ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡಿಗೆರ ಮನೆ. ಇವತ್ತು ನಾವು ಮಾವಿನ ಹಣ್ಣಿನಿಂದ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತೇವೆ, ಆಮ್ರಸ. ಅದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ. ನಾವು ಇವತ್ತು ಮಾವಿನ ಹಣ್ಣಿನ ಆಮ್ರಸ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇವೆ. ಈಗ ಮಾವಿನ ಹಣ್ಣು ತಗೊಂಡಿದ್ದೇವೆ, ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆ ತೆಗಿಬೇಕು. ಮಾವಿನ ಹಣ್ಣನ್ನು ಈ ರೀತಿ ಸಿಪ್ಪೆ ತೆಗೆದಿದ್ದೇವೆ. ಇದನ್ನು ಈಗ ಚೆನ್ನಾಗಿ ಈ ಥರ ಹಿಂಡಬೇಕು, ಆಗ ಅದರ ರಸ ಎಲ್ಲ ಬರ್ತದೆ. ನೋಡಿ, ಈಗ ಈ ಥರ ಎಲ್ಲ ಮಾವಿನ ರಸವನ್ನು ತೆಗೆದಿಟ್ಟುಕೊಂಡಿದ್ದೇವೆ. ಇದನ್ನು ಇನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಮಾವಿನ ಹಣ್ಣಿನ ರಸವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಅದಕ್ಕೆ ಈಗ ಸಕ್ಕರೆ ಹಾಕಿಕೊಳ್ಬೇಕು. ನಮಗೆ ಹೇಗೆ ಸಿಹಿ ಬೇಕೋ ಹಾಗೆ ಹಾಕಿಕೊಳ್ಬೋದು, ಹೆಚ್ಚು ಸಾಕ್ಬೋದು, ಕಮ್ಮಿ ಸಾಕ್ಬೋದು. ಮತ್ತು ಈಗ ಅದಕ್ಕೆ ಏಲಕ್ಕಿ ಹಾಕಿಕೊಳ್ಬೇಕು. ಬೇಕಿದ್ರೆ ಸ್ವಲ್ಪ ಹಾಲು ಸಹ ಹಾಕ್ಬೋದು, ನಾನು ಹಾಲು ಹಾಕಲಿಲ್ಲ. ಇದನ್ನು ಈಗ ಮಿಕ್ಸಿ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಗಂಟು ಗಂಟು ಇರ್ತದೆ, ಅದು ಸ್ವಲ್ಪ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಆಗುತ್ತೆ. ಇದು ಈಗ ಮಿಕ್ಸಿ ಮಾಡಿ ಆಗಿದೆ. ಈಗ ಒಂದು ಬೌಲಿಗೆ ಹಾಕಿಕೊಳ್ಳುವ. ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರ್ ಬಂದಿದೆ. ಇದನ್ನೊಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಈಗ ಫ್ರಿಜ್ಜಿಂದ ಅರ್ಧ ಗಂಟೆ ಇಟ್ಟು ತೆಗೆದಿದ್ದೇವೆ. ಈಗ ಎಷ್ಟು ದಪ್ಪಾಗಿ ಬಂದಿದೆ. ಈಗ ತಂಪಾದ ಆಮ್ರಸ ರೆಡಿಯಾಗಿದೆ.